ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಎದುರಾಗಿರುವಂತಹದ್ದು. ಸುಪ್ರೀಂ ಮೆಟ್ಟಿಲು ತಲುಪಿದ ನಟ ದರ್ಶನ್ ಪ್ರಕರಣ. ಜಾಮೀನು ರದ್ದು ಕೋರಿ ಸುಪ್ರೀಂ ಮೊರೆ ಹೋದ ಪೊಲೀಸರು. ಸುಪ್ರೀಂ ಕೋರ್ಟ್ ಮೊರೆ ಹೋದಂತಹ ಪೊಲೀಸರು ಡಿಸೆಂಬರ್ ತಿಂಗಳಲ್ಲಿ ಕೊಲೆ ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು. ಜಾಮೀನು ಬೆನ್ನಲ್ಲೇ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದಂತಹ ಪೊಲೀಸ್ ಇಲಾಖೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ A1 A2 ಹೀಗೆ 17 ಜನರಿಗೆ ಆ ಪ್ರಕರಣದ ಒಟ್ಟು ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳು, ಅದರಲ್ಲಿ ವಿಶೇಷವಾಗಿ A1 A2 ಆರೋಪಿ ಇಬ್ಬರಿಗೂ ಕೂಡ ಜಾಮೀನು ಸಿಗೋದಿಲ್ಲ ಎನ್ನುವಂತಹ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಆರೋಗ್ಯ ಸಮಸ್ಯೆ ಮತ್ತು ಬೇರೆ ವಿಚಾರಕ್ಕೆ ಇಬ್ಬರಿಗೂ ಕೂಡ ಜಾಮೀನು ಮಂಜೂರಾಗಿತ್ತು. ಅದಾದ ಮೇಲೆ ತನಿಖಾಧಿಕಾರಿಗಳು ಗೃಹ ಇಲಾಖೆಯನ್ನ ಕೇಳಿಕೊಂಡ್ರು. ಗೃಹ ಇಲಾಖೆಯು ಕೂಡ ಆ ಒಂದು ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿತು. ಎಸ್, ಅರ್ಜಿ ವಿಚಾರಣೆ ನಡೆಸುವಂತೆ ವಕೀಲ ಅನಿಲ್ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಅನಿಲ್ ಕುಮಾರ್ ಮನವಿಗೆ ಸ್ಪಂದಿಸಿದ ಸುಪ್ರೀಂ ಕೋರ್ಟ್, ಹಾಗಾದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಕಾದಿದೆಯಾ? ಏಪ್ರಿಲ್ 2ನೇ ತಾರೀಕು ಅರ್ಜಿ ವಿಚಾರಣೆ ನಡೆಸುವುದಕ್ಕೆ ಸುಪ್ರೀಂ ಅಸ್ತು ಅಂತ ಹೇಳಿದೆ. ಹೈ ವೋಲ್ಟೇಜ್ ಪ್ರಕರಣ, ಅತ್ಯಂತ ಸೆಲೆಬ್ರಿಟೀಸ್ ಪ್ರಕರಣ ಇದು. ಕೇಸ್ ಪೊಲೀಸರ ಪರವಾದರೆ ದರ್ಶನ್ಗೆ ಮಾತ್ರ ಮತ್ತೆ ಸಂಕಷ್ಟ. ದರ್ಶನ್ ಪರವಾಗಿ CV ನಾಗೇಶ್ ವಾದ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಪೊಲೀಸರ ಪರವಾಗಿ ಅನಿಲ್ ಕುಮಾರ್ ನಿಶಾನಿ ವಾದ ಮಂಡಿಸಲಿದ್ದಾರೆ. ಫಾರ್ಮ್ ಹೌಸು, ಡೆವಿಲ್ ಸಿನಿಮಾ ಶೂಟಿಂಗು, ಹಂಗು ಹಿಂಗು ಅಂತೇಳಿ ಆಚೆ ಈಚೆ ತಿರುಗಾಡ್ತಾ ಇದ್ದಾರೆ ಈಗ ನಟ ದರ್ಶನ್. ಜೂನ್ 11ನೇ ತಾರೀಕಿನಂದು ಆರೋಪಿ ದರ್ಶನ್ ಬಂಧನವಾಗಿದ್ದರು. ಅದಾದ ನಂತರ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಅವರಿಗೆ ಬೇಲ್ ಸಿಕ್ಕಿತ್ತು. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಕೆಲವರು 6 ತಿಂಗಳು ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಕಾಲ ಕಳೆದಿದ್ರು. ಅರ್ಜಿ ವಿಚಾರಣೆ ನಡೆಸುವಂತೆ ವಕೀಲ ಅನಿಲ್ ಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಸುಪ್ರೀಂ ಕೋರ್ಟ್ ಆ ವಾದವನ್ನು ಪರಿಗಣಿಸಿ ಅವತ್ತಿನ ದಿನ ವಾದ ಮಾಡಲಿಕ್ಕಿದ್ದಾರೆ. ಒಂದು ವೇಳೆ ವಾದ ಏನಾದರೂ ಪೊಲೀಸರು ಪರ ಆದರೆ ಹುಟ್ಟು ಬಟ್ಟೆಯಲ್ಲಿ ಮತ್ತೆ ಜೈಲು ಸೇರಬೇಕಾಗಿ ಬರುತ್ತೆ. ದರ್ಶನ್ನು ಆತನ ಪ್ರಕರಣದ ತೀವ್ರತೆಯನ್ನು ನೋಡ್ತಾರೆ. ಒಂದು ಕೊಲೆ ಪ್ರಕರಣದ ಆರೋಪಿಗೆ ಜಾಮೀನು ಸಿಕ್ಕಿದ್ರೆ ಕೊಲೆ ಆರೋಪಿ ಅಥವಾ ಕೊಲೆಯಾಗಲ್ಪಟ್ಟಂಥ ವ್ಯಕ್ತಿಯ ಕುಟುಂಬಕ್ಕೆ ಬೆದರಿಕೆ ಒಡ್ಡೋ ಸಾಧ್ಯತೆ ಇದೆ. ಹಾಗಾಗಿನೇ ದರ್ಶನ್ ಕೈಯಲ್ಲಿದ್ದಂಥ ರಿವಾಲ್ವಾರನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ರು. ಸಾಕಷ್ಟು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಹಿಂಗೆ ಆಗೋದು. ಆರೋಪಿಗಳನ್ನು ತಕ್ಷಣಕ್ಕೆ ಹೊರಗೆ ಬಿಡೋದಿಲ್ಲ. ಜಾಮೀನು ಅನ್ನೋದು ಒಬ್ಬ ಕೈದಿಗೆ ಸಿಗಬೇಕಾದಂತಹ ಹಕ್ಕು, ಆತನಿಗೂ ಕೂಡ ಸ್ವಾತಂತ್ರ್ಯ ಇದೆ. ಆದರೆ ಆತ ಕೊಲೆ ಆರೋಪಿ ಆಗಿರೋದ್ರಿಂದಾಗಿ, ಆತ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದಾಗಿ ಆಮಿಷ ಮತ್ತು ಬೆದರಿಕೆ, ಒಂದು ವೇಳೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಥ್ರೆಟ್ ಮಾಡ್ದ ಅನ್ಕೊಳ್ಳಿ ದರ್ಶನ್, ಯಾರಿಗೆ ಗೊತ್ತಾಗುತ್ತೆ? ಹೀಗೆಲ್ಲ ಈ ಎಲ್ಲ ಕಾರಣಗಳು ಆತನ ಜಾಮೀನು ನಿರಾಕರಣೆಗೂ ಕೂಡ ಅವಕಾಶಗಳಿದ್ದಾವೆ. ಒಟ್ಟಾರೆ ಇದು ದರ್ಶನ್ಗೆ ಮತ್ತೆ ಸಂಕಷ್ಟ ಕಾದಿದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ.